ಈ ರೀತಿಯಾದ ತೊಡಕನ್ನು ಪರಿಹರಿಸಬೇಕು ಅಂತ ಬಹಳ ಪ್ರಯತ್ನಪಟ್ಟು ಜಟಾಯು ಪ್ರಾಣವನ್ನು ತೊರೆದಿದ್ದಾನೆ. ಆದರೆ ಹಾಗೆ ತೊರೆದ ಪ್ರಾಣ ಅದು ವ್ಯರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಆಟದಲ್ಲಿ ರಿಲೇ ಅಂತ ಒಂದಿದೆ. ಒಬ್ಬನ ಕೈಗೆ ದಂಡ ಕೊಟ್ಟು ಇನ್ನೊಬ್ಬ ದಂಡವನ್ನು ಮುಂದುವರಿಸ್ಕೊಂಡು ಹೋಗಿ ಕೊನೆಗೆ ಒಬ್ಬ ಗುರಿಯನ್ನು ಮುಟ್ಟುತ್ತಾನೆ. ಇದರಲ್ಲಿ ಗುರಿ ಮುಟ್ಟುವಾಗ ಒಬ್ಬ ವ್ಯಕ್ತಿ ಹೋಗಿ ಆ ಪಟ್ಟಿಯನ್ನು ದಾಟಿ ಹೋಗುವಾಗ ಅವನು ಎದುರು ಕಾಣ್ತಾನೆ. ಆದರೆ ಈ ಹಿಂದೆ ಎಷ್ಟು ಜನ ಆ ರಿಲೆಯ ಕೋಲನ್ನು ಅವನ ಕೈಗೆ ಒಪ್ಪಿಸಿದ್ದಾರೋ ಅವರೆಲ್ಲರೂ ಕೂಡ ಆ ಗೆಲುವಿನಲ್ಲಿ ಭಾಗಿಗಳು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಜಟಾಯು ರಾವಣನನ್ನು ಎದುರಿಸಿ ಸೀತೆಯನ್ನು ಬಿಡಿಸುವಲ್ಲಿ ಸಫಲನಲ್ಲದೇ ಹೋಗಿರಬಹುದು. ಆದರೆ ಅವನು ಕೊಟ್ಟ ಸೂಚನೆಯಿಂದ ಅವನು ರಾವಣ ಅಂತ ಗೊತ್ತಾಯಿತು, ದಕ್ಷಿಣದ ದಿಕ್ಕು ಅನ್ನುವುದು ಸ್ಪಷ್ಟ ಆಯಿತು. ಮತ್ತು ಸೀತೆ ಅವನ ವಶವಾಗಿಯೇ ಹೋಗಿದ್ದಾಳೆ ಅನ್ನೋದು, ಯಾಕೆಂದರೆ ಅವನು ಆ ರಥವನ್ನು, ಆ ಕತ್ತೆಯ ಮೋರೆಯ ರಾಕ್ಷಸ ವಾಹನಗಳನ್ನು ಸಂಹಾರ ಮಾಡಿ ಅವನ ತೋಳುಗಳನ್ನು ಕತ್ತರಿಸಿದ್ದಾನೆ, ಅವನ ಕವಚವನ್ನು ಸೀಳಿದ್ದಾನೆ, ಅವನ ತಲೆ ಕಿರೀಟವನ್ನು ಬೀಳಿಸಿದ್ದಾನೆ, ರಥವನ್ನು ಪುಡಿಗಟ್ಟಿದ್ದಾನೆ, ಸಾರಥಿ ಸತ್ತು ಹೋಗಿದ್ದಾನೆ. ಇಷ್ಟೆಲ್ಲ ಕಾರ್ಯಭಾರ ನಡೆಸಿ ರಾಮನ ತೊಡೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾನೆ. ತನಗೆ ಸದ್ಗತಿಯಾಯಿತು. ರಾಮನ ಗುರಿಗೆ ಮತ್ತೊಂದು ಮೈಲಿಗಲ್ಲು ಸಿಕ್ಕಿತು. ಹಾಗೆಯೇ ಜೀವನದಲ್ಲೂ ಕೂಡ ನಾವು ಮಾಡುವ ಯಾವುದೋ ಒಂದು ಪ್ರಯತ್ನದಲ್ಲಿ ಅದು ಕೊನೆಯನ್ನು ಆ ಕ್ಷಣದಲ್ಲಿ ಮುಟ್ಟದೇ ಇರಬಹುದು. ಅದು ಧರ್ಮವನ್ನು ಉಳಿಸುವ ವಿಷಯದಲ್ಲಿ ಇರಬಹುದು, ಅಥವಾ ನಮ್ಮ ಮನೆತನದ ಸಂಪ್ರದಾಯಗಳನ್ನು ಉಳಿಸುವ ವಿಷಯದಲ್ಲಿರ್ಬೋದು. ನಾವು ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದು ಹೌದಾದರೆ ಅದು ಖಂಡಿತ ಒಂದಲ್ಲ ಒಂದು ಮೈಲಿಗಲ್ಲಾಗಿಯೇ ನಮ್ಮ ರಕ್ಷಣೆಗೆ ಅದು ನಿಂತು ಬಿಡುತ್ತೆ ಅನ್ನುವ ಎಚ್ಚರವನ್ನು ಆ ಸುಗ್ರೀವ ಮಾತಾಡುವಾಗ ಹೇಳ್ತಾನೆ. ಅವನು ಪ್ರಾಣ ತೊರೆದದ್ದು ಕೂಡ ಅದು ವ್ಯರ್ಥ ಆಗಲಿಲ್ಲ. ಭಾರ್ಯ ವಿಯೋಗಜಂ ದುಃಖಂ ಅಚಿರಾತ್ವಂ ವಿಮೋಕ್ಷಸೆ ಅಹಂ ತಾಂ ಆನಯಿಷ್ಯಾಮಿ ನಷ್ಟಾಂ ವೇದಶ್ರುತೀಂ ಇವ. ಕಳೆದು ಹೋದ ವೇದವನ್ನು ಹೇಗೆ ನಾಲ್ಮೊಗನ ಕಡೆಗೆ ಮತ್ತೆ ನಾರಾಯಣ ಒಪ್ಪಿಸಿದ್ನೋ ಹಯಗ್ರೀವಾಸುರನನ್ನು ಕೊಲ್ಲುವ ಮೂಲಕ, ಹಾಗೆಯೇ ಮರಳಿ, ಅಂದರೆ ಒಂದೊಂದು ಉದಾಹರಣೆ ಕೊಡುವಾಗಲೂ ಅಲ್ಲಿಗೊಂದು ಹಿಂದಿನ ಕಥೆಯ ನೆನಪು. ವೇದಶ್ರುತಿಯನ್ನು ಕಳೆದದ್ದು ಅಂತಲೇ ಒಂದು ತಾತ್ಪರ್ಯ. ಅವನು ಕರ್ಕೊಂಡು ಹೋಗಿದ್ದು ಸಾಮಾನ್ಯ ಅದು ಸೀತೆ ಅಂತ ಅಷ್ಟೇ ಅಲ್ಲ, ಅಲ್ಲಿ ಸಹಜವಾಗಿ ಒಂದು ಹೆಣ್ಣನ್ನು ಅಪಹರಿಸಿದ್ದು ಅಂತಂದರೆ ರಾಮನ ಮನಸ್ಸಿಗೆ ಬಂದ ಸಂಗತಿಯನ್ನು ಅಪಹರಿಸಿದ್ದಾನೆ ಅಂದರೆ ಅದು ವೇದಶ್ರುತೀಂ ಇವ. ವೇದಶ್ರುತಿಯನ್ನು ಅಪಹರಿಸಿದ್ದನ್ನು ಮತ್ತೆ ಮರಳಿ ತಂದಂತೆ ನಾನು ತರ್ತೇನೆ. ಕಳೆದು ಹೋದದ್ದು